ಸರ್ ನಾವು ಸರ್ ಅದರ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಳೋಕೆ ತಯಾರಿಲ್ಲ. ಯಾಕೆ ಅಂತ ಕೇಳಿದರೆ ಅಲ್ಲಿ ಗಲಾಟ ಮಾಡಿದವರು ಮುಸಲ್ಮಾನರು, 144 ಹಾಕಿದ್ದು ಸರ್ಕಾರ. ಹೀಗಾಗಿ ಅದಕ್ಕೆ ನಾವು ಹೊಣೆಗಾರರಲ್ಲ, ನಮ್ಮನ್ನು ಹೊಣೆಗಾರರನ್ನಾಗಿ ಯಾರೂ ಕೂಡ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ನಮ್ಮ ಹಕ್ಕು, ನಾವು ಪೂಜೆಗೆ ಹೋಗ್ತೀವಿ, ನಾವು ಪೂಜೆಗೆ ಪರ್ಮಿಷನ್ ಕೊಡಿ. ಆಳಂದಲ್ಲಿ 144 ಹಾಕಿ ಎಲ್ಲ ಅಂಗಡಿಗಳು ಮುಚ್ಚಿ ಅಂತ ನಾವು ಕೋರ್ಟಿಗೆ ಹೋಗಿಲ್ಲ ರೀ. ಎಲ್ಲ ಮಾಡ್ತಾ ಇರೋದು ಜಿಲ್ಲಾಡಳಿತ. ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡಬೇಕು. ಇದಕ್ಕೆಲ್ಲ ಕಾರಣಕರ್ತರು ಜಿಲ್ಲಾಡಳಿತನೇ. ನಾನು ಒಂದು ಪಿಟಿಷನ್ ಹಾಕಿದ್ದೆ, ನನಗೂ ಪೂಜೆಗೆ ಅವಕಾಶ ಕೊಡಿ ಅಂತ. ಸಾಕಷ್ಟು ಟೈಮ್ ಇದ್ದರೂ ನನಗೆ ನೋಟಿಸ್ ಕೊಡಲಿಲ್ಲ. ಶಿವರಾತ್ರಿ ದಿನ ಬೆಳಗ್ಗೆ 10 ಗಂಟೆಗೆ ಬಂದು ನಿಮಗೆ ಸ್ಟೇ ಇದೆ, ನಿಮ್ಗೆ ಹೋಗೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಈ ಪತ್ರ ಕೊಡ್ತಾರೆ. ಮತ್ತು ನಮ್ಮ ಹಿರೇಮಠರು ಕೂಡ ಪೂಜೆಗೆ ಹೋಗೋಕ್ಕೆ ಪತ್ರ ಕೇಳಿದ್ದು, ಅನುಮತಿ ಕೇಳಿದರೆ ಅವರಿಗೂ ರಿಜೆಕ್ಟ್ ಮಾಡಿವಂತ ಅವ್ರ ಕೈಗೆ ಲೆಟರ್ ಕೊಟ್ಟಿಲ್ಲ. ಕೋರ್ಟಿಗೆ ಬಂದು ನಮ್ಮ ವಕೀಲರ ಕೈಗೆ ಕೊಡ್ತಾರೆ. ಅಲ್ಲಿ ಉಗಿಸ್ಕೊಂಡಿದ್ದಾರೆ ಅವರು ನ್ಯಾಯಾಧೀಶರ ಕಡೆಯಿಂದ. ಇಲ್ಲಿ ನ್ಯಾಯಾಧೀಶರ ಮಾತುಗಳು ಚಲಾವಣೆಯಲ್ಲಿ ಇಲ್ಲ. ಕಲಬುರಗಿಯಲ್ಲಿ ನ್ಯಾಯಾಧೀಶರ ಆದೇಶಕ್ಕೆ ಬೆಲೆ ಇಲ್ಲ, ಹೈಕೋರ್ಟ್ ನ್ಯಾಯಾಧೀಶರ ಆದೇಶಕ್ಕೆ ಕಿಮ್ಮತ್ತಿಲ್ಲ. ಇಲ್ಲೇನಿದ್ರು ಇನ್ಚಾರ್ಜ್ ಮಿನಿಸ್ಟರ್ನ ಆದೇಶ ಪಾಲಿಸೋಕೆ ಪೊಲೀಸರಿದ್ದಾರೆ. ಕಾಕಿ ತೊಟ್ಟದ್ದೇ ಇನ್ಚಾರ್ಜ್ ಮಿನಿಸ್ಟರ್ನ ಆದೇಶ ಪಾಲಿಸಲಿಕ್ಕೆ. ಮುಂದಿನ ಹೋರಾಟವನ್ನು ನಾವು ಉಗ್ರವಾಗಿ ಕಾನೂನು ರೀತಿಯಿಂದ ಇದರಲ್ಲಿ ತಗೊಳ್ತೇವೆ. ಎರಡನೇ ವಿಷಯ ಏನು ಅಂತ ಕೇಳಿದರೆ, ಲಾ ಕಾಲೇಜಿನಲ್ಲಿ ಪರೀಕ್ಷೆ ಬರೆದವರು ಮುಂದೆ ಜಡ್ಜ್ಗಳಾಗ್ಬೋದು, APP ಆಗ್ಬೋದು. ಅಂಥದ್ರಲ್ಲಿ ಅಕ್ರಮ ನಡೆದ್ರೆ, ಪರೀಕ್ಷಾ ಅಕ್ರಮ ನಡೆದ್ರೆ ಒಬ್ಬರು ವಿಧಾನಸೌಧ ವಿಧಾನಮಂಡಲ ಚರ್ಚೆಯಲ್ಲಿ ಈ ವಿಷಯನೇ ಎತ್ತಲಿಲ್ಲ ಅಲ್ಲಿ. ಜಿಲ್ಲೆಯ ಶಾಸಕರಿರ್ಬೋದು ಮತ್ತು ರಾಜ್ಯದ ಯಾವುದೇ ಜನಪ್ರತಿನಿಧಿಗಳು ಇರ್ಬೋದು, ಒಂದೇ ಒಂದು ಪ್ರಶ್ನೆ ಹಾಕಲಿಲ್ಲ. ಅವರಿಗೆ ಇವ್ರು ಬೈದರು, ಇವರಿಗೆ ಅವ್ರು ಬೈದರು, ಮುಗಿಸಿಬಿಟ್ರು ಪರೀಕ್ಷಾ ಹಗರಣ. ಅವರು ಯಾವ ಸ್ಥಿತಿಗೆ ತೊಗೊಂಡು ಹೋದರು? PSI ಹಗರಣದ್ದು ನಿಮ್ಮನ್ನು ಪೂರ್ತಿ ಬೆತ್ತಲೆ ಮಾಡಿದ್ರು ವಿರೋಧ ಪಕ್ಷದವರನ್ನ. ಹೀಗಿದ್ರೆ ನೀವು ಅವ್ರ ಪರೀಕ್ಷಾ ಕೇಂದ್ರ, ಅವ್ರ ಕಾಲೇಜಿನಲ್ಲಿ ನಡೆದಂಥ ಅಕ್ರಮವನ್ನು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರಿ, ಕೇಳಲಿಲ್ಲ ಅಂದರೆ ಏನು ಜನ ಏನು ತಿಳ್ಕೊಳ್ಬೇಕು ನಿಮಗೆ? ಇಂತಹ ದುರಂತ ಮತ್ತೆಲ್ಲಿಯೂ ಕೂಡ ಸಿಗದು ಅಂತ ನನಗನ್ನಿಸ್ತಾ ಇದೆ. ಧನ್ಯವಾದ. ದೆವ್ವಗಳು ಯಾರಂದ್ರೆ ದಂಡಗೊಂಡು ಬಸವಣ್ಣನ ಟ್ರಸ್ಟ್ನಲ್ಲಿರೋ ಮಹಾನ್ ದೆವ್ವಗಳು, ಗುಡ್ಡಗಾಡಿನಲ್ಲಿ ವಾಸ ಮಾಡುವಂಥ ದೆವ್ವಗಳು. ಆ ದೆವ್ವಗಳು ಲೂಟಿ ದರೋಡೆ ಮಾಡ್ತಾ ಇದ್ದಾರೆ. ನಿನ್ನೆ ದಿನ ಹೇಳಿದ್ರು ಅವರು, ನೀವು ಗೂಳಿ ಬಿಡಬೇಡ್ರಿ, ತಂದು ಆ ಗೂಳಿ ಬದಲಿಗೆ 5,000 ರೂಪಾಯಿ ಕೊಡ್ರಿ ಅಂತ. ಇವರ ಕಣ್ಣು ದುಡ್ಡಿನ ಮೇಲೇನೆ. ಎಷ್ಟೋ ಗೂಳಿಗಳನ್ನು ಇವರು ಕಸಾಯಿಖಾನಿಗೆ ರಾತ್ರಿ ಎಲ್ಲ ಮಾರಾಟ ಮಾಡಿದ್ದಾರೆ. ಯಾಕೆ? ಒಂದು ಗೋಶಾಲೆ ಮಾಡೋಕ್ಕಾಗಲ್ವಾ? ಉತ್ತಮ ತಳಿಗಳ ರಾಸುಗಳನ್ನು ಸಂಗ್ರಹಿಸಿ ಅವಕ್ಕೆ ಮೇವು ನೀರನ್ನು ಹಾಕಿ ಬೆಳೆಸಿ ಆವಾಗ ರೈತರಿಗೆ ಕೊಡ್ರಿ. ಈ ಗುಳಿ ತಂದ್ರೆ ರೈತರು ತಗೋಂಗಿಲ್ಲ, ನಾವು ಚೌಧರಿಗಳೇ ತಗೊಳ್ತಾರ, ಅದಕ್ಕೆ 5,000 ರೂಪಾಯಿ ಕೊಡ್ರಿ ಅಂದ್ರೆ ಹಿಂಗೆ ಬೇಡ, ಹಿಂಗೆ ಕೊಡ್ರಿ ದುಡ್ಡು ಅಂತ. ಸರ್ ಅದು ಈ ಒಂದು 3-4 ತಿಂಗಳ ಹಿಂದೆನೇ ಆಗಿದೆ. ದರ್ಗಾದಲ್ಲಿ ಕೊಟ್ಟಿದ್ದೀವಿ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರಿಗೆ ಯಾರು ವಿತೌಟ್ ಪರ್ಮಿಷನ್ ರೀ. CC ಕ್ಯಾಮ್ರಾ ಇದೆ, ಪರಿಶೀಲನೆ ಮಾಡಬೇಕಲ್ಲ. ಇವರೇ ಇಂಟ್ರೆಸ್ಟ್ ಇಲ್ಲ, ಇವ್ರಿಗೆ ಬೇಕೇ ಆಗಿಲ್ಲ. ಸಾಮಾಜಿಕ ಸ್ವಾಸ್ಥ್ಯ ಶಾಂತಿ ನ್ಯಾಯಾಲಯದ ಆದೇಶ ಪರಿಪಾಲನೆ ಮಾಡುವಂಥದ್ದು ಜಿಲ್ಲಾಧಿಕಾರಿ, ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಬೇಕೇ ಆಗಿಲ್ಲ ಇದು.